ಡೇ ಒನ್ ಇಂದ ನೀವು ಈ ಫೀಲ್ಡಿಗೆ ಬಂದಾಗ ಅಂತಂದ್ರೆ ನೀವು ಆಂಕರಿಂಗ್ ಫೀಲ್ಡ್ ಅಂತ ನೀವು ಫಸ್ಟ್ ಚೂಸ್ ಮಾಡಲಿಲ್ಲ, ನಿಮ್ಗೆ ಅವಾಗ ಏನಾಗಿದೆ ಅಂತಂದ್ರೆ ಎಸ್ ಇದು ಹೊಟ್ಟೆಪಾಡು, ನಿಮ್ಮ ಯಾವುದೇ ಒಂದು ವೃತ್ತಿನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಇವತ್ತು ನಿಮ್ಮ ಹೊಟ್ಟೆಪಾಡಿಗಾಗಿ ಕುಟುಂಬ ನಿರ್ವಹಣೆಗಾಗಿ. ಆದ್ರೆ ಈ ಒಂದು ಎಲ್ಲಾ ಕ್ಷೇತ್ರಗಳು ನಿಮ್ಮನ್ನ ಅದೇ ಆರಿಸ್ಕೊಂಡು ಬಂತು ಕಲೆ, ಅದಕ್ಕೆ ಆ ಕಲಾ ಸರಸ್ವತಿ ನಿಮಗೆ ಕರೆದು. ಸೊ ಆ ಡೇ ಒನ್ ಇಂದ ಅವತ್ತಿದ್ದಂತಹ ಒಂದು ಅನುವಿನ ಒಂದು ನಿರೀಕ್ಷೆ, ನಾನು ಮುಂದೊಂದು ದಿನ ಈ ರೀತಿ ಆಗ್ತೀನಿ ಅನ್ನೋದೇನಾದ್ರೂ ಇಂಥದೇ ಒಂದು ಗುರಿ ಮತ್ತೆ ಇದನ್ನು ನೀವು ಇಟ್ಕೊಂಡು ಹಿಂದೆ ಒಬ್ರು ಗುರಿವಿದ್ದು ಏನಾದ್ರು ನಿಮ್ಗೆ ಆ ಒಂದು ಡೆಸ್ಟಿನಿ ನಾನು ರೀಚ್ ಆಗ್ಬೇಕು ಅಂತ ಏನಾದ್ರು ಪ್ರಯತ್ನ ಮಾಡಿದ್ರಾ? ಫಸ್ಟ್ ಆಫ್ ಆಲ್ ನಾನು ಆರ್ಟಿಸ್ಟ್ ಆಗ್ಬೇಕಂತಾನೆ ಅನ್ಕೊಂಡಿದ್ದಿಲ್ಲ, ಅದಾಗದೇ ಒಲ್ದು ಬಂದಿದ್ದು. ಥ್ಯಾಂಕ್ಫುಲಿ ನಾನು ಐ ಥಿಂಕ್ ಐ ಶುಡ್ ಬಿ ಥ್ಯಾಂಕಿಂಗ್ ವರುಣ್ ಗೌಡ ಆಲ್ಸೋ. ಇವತ್ತಿಗೆ ವರುಣ್ ನನ್ನ ಕಳ್ಸಿದ್ದು, ಹೋಗಮ್ಮ ಸುವರ್ಣದಲ್ಲಿ ಒಂದು ಸೀರಿಯಲ್ ಮಾಡ್ತಾರೆ ಆಡಿಷನ್ಸ್ ಕೊಡು ಅಂತ ಹೋಗಿ ಕಳ್ಸಿದ್ದವರು. ಒಂದು ಸೀರಿಯಲ್ ಮುಗಿತಿದ್ದಂಗೆ ಇನ್ನೊಂದು ಸೀರಿಯಲ್ ಬಂತು, ಇನ್ನೊಂದು ಸೀರಿಯಲ್ ಮುಗಿತಿದ್ದಂಗೆ ಇನ್ನೊಂದು ಸೀರಿಯಲ್ ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನಿನ್ಗೆ ಬಹುಶಃ ನೀನ್ ಕೆಲಸ ಮಾಡದೆ ಕೂರಂಗೆ ಇಲ್ಲ ಅನ್ಸತಿ, ಮುಗೀತು ಅಂತ ಏನೋ ಚಾನೆಲ್ ಕಡೆಯಿಂದನೋ ಟೀಮ್ ಕಡೆಯಿಂದನೋ ಬರೋತ್ತಿಗೆ ಇನ್ನೊಂದು ಸೀರಿಯಲ್ಗೆ ಬಂದ್ಬಿಡೋದು ನನಗೆ ಕಾಲು. ಅದಾದ್ಮೇಲೆ ಬಿಗ್ ಬಾಸ್ ಬಂತು, ಒಂದಷ್ಟು ಶೋಸ್ಗಳು ಬಂತು. 13 years ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆಂಕರಿಂಗ್ ನಂದಲ್ಲದೇ ಅಲ್ಲ ಅಂತ ಅನ್ಕೊಂಡು ಆಕ್ಚುಲಿ ಪರಮ್ ಸರ್ 2 ಸಲ ಆಡಿಷನ್ ಮಾಡಿ ಈ ಹುಡುಗಿ ಟಾಕ್ ಬ್ಯಾಕ್ ತಗೊಳ್ಳಲ್ಲ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟಿದ್ರು. ಸಡನ್ ಆಗಿ ಎಂಥದ್ದು ಇಲ್ಲ, ಬಂದು ಫೋನ್ ಮಾಡಿದ್ರು, ನೀವು ಮಾಡಿ ಶೋನ, ನೀವು ಬನ್ನಿ, ನೀವು ಆಂಕರ್ ಆಗಿ ಅಂತ ಅಂದ್ರು. ಒಂದು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬಿಟ್ರು, ಆಂಕರಿಂಗ್ ಮಾಡಿಸಿದ್ರು. ಒಂದು ದೊಡ್ಡ ಶೋ, ಆಕ್ಚುಲಿ ಏನೂ ಗೊತ್ತಿಲ್ಲದಿರೋ ಅಂತ ಒಬ್ಬ ಆರ್ಟಿಸ್ಟಿಗೆ ಆ ಥರ ಮೇನ್ ರಿಯಾಲಿಟಿ ಶೋನ ಹೋಸ್ಟ್ ಮಾಡಕ್ ಆಪರ್ಚುನಿಟಿ ಸಿಗೋದೇ ಕಷ್ಟ. ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ತುಂಬಾ ಜನ ಪ್ರಯತ್ನ ಪಡ್ತಿರ್ತಾರೆ. ಇವತ್ತು ಏನೋ ಅವ್ರ ಧೈರ್ಯ ನನ್ನ ಮೇಲೆ ಕೊಟ್ರು ಕೆಲಸನ. ಯಾವ್ದು ಅಂದ್ರೆ ಮೈ ಗೋಲ್ ವಾಸ್ ಅಂದ್ರೆ ನನ್ನ ಕಾಲೇಜಿಂದನೂ ನೀವ್ ಏನಾಗ್ಬೇಕಂತ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತಾನೆ ಅಂತ ಇದ್ದೆ. ಐ ವಿಲ್ ಜಸ್ಟ್ ಗೋ ವಿತ್ ದ ಫ್ಲೋ, ಏನಾಗತ್ತಾಗ್ಲಿ ಅಂತಾನೆ ಇವತ್ತವರೆಗೂ ಹಂಗೆ ಬಂದಿರೋದು. ಸತ್ಯವಾಗ್ಲೂ ಹೇಳ್ತೀನಿ, ಇವತ್ತಿಗೂ ಗೋಲ್ ಇಲ್ಲ. ಬಟ್ ಈಗ ಮೊನ್ನೆ ನಂಗೆ ಇಟ್ ಹಿಟ್ ಮೀ ಸೋ ಹಾರ್ಡ್. ಸ್ಟೇಟ್ ಅವಾರ್ಡ್ ಬಂದಾಗ ಹೆಂಗೆ ಹುಟ್ಟು ಬಂದಂತ ನಾನು, ಹೆಂಗೆಲ್ಲ ಕರಿಯರ್ನ ಶುರು ಮಾಡ್ಕೊಂಡು ಬಂದಂತ ನಾನು, ನನ್ನ ಕನಸಲ್ಲೂ ಸಹ ನಾನು ಅದು ಬರ್ದಿದ್ದೆ. ಎಲ್ಲರಿಗೂ ಕನಸಾಗಿರತ್ತೆ ಆ ಸ್ಟೇಟ್ ಅವಾರ್ಡ್ ಅನ್ನೋದು ಅಂತ. ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಂಗೆ ಒಂದಿನ ಈ ಥರ ಒಂದು ಅವಾರ್ಡ್ ಬರುತ್ತೆ ಅಂತ. ಒಂಥರ ರಿಯಾಲಿಟಿ ಚೆಕ್ ಥರ ಅನ್ಸ್ಬಿಡ್ತು. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಬಂತು ಬದುಕು ನಂದು ಅಂತ. ಆ್ಯಂಡ್ ಕಪಲ್ ಆಫ್ ಕಾಲ್ಸ್ ಈ ಒಂದು 3-4 ದಿನದಲ್ಲಿ ನನಗೆ ತುಂಬಾ ಜನ ಅನ್ಕೊಳ್ದೆ ಇರೋರು ಕಾಲ್ ಮಾಡಿ ತುಂಬಾ ಖುಷಿ ಪಟ್ರು. ಅನ್ಕೊಂಡವ್ರು ಕಾಲು ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾರೆ. ಸೊ ಇಟ್ ಈಸ್ ಅಗೇನ್ ಎ ರಿಯಾಲಿಟಿ ಚೆಕ್ ನನಗೆ. ನಿನ್ನನ್ನ ಎಷ್ಟು ಜನ ಜೆನ್ಯೂನ್ಲಿ ನಿನ್ನ ಒಳಿತನ್ನ ಅಥವಾ ನಿನ್ನ ಗ್ರೋತ್ ಅನ್ನ ನಿಜವಾಗ್ಲೂ ಖುಷಿ ಪಡ್ತಾರೆ ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೆ. ಒಂದ್ 3-4 ಜನ ನಾನು ಅನ್ಕೊಂಡೆ ಬಹುಶಃ ಕಾಲ್ ಬರುತ್ತೆ, ಬಿಕಾಸ್ ಇದು ಸಣ್ಣ ವಿಚಾರ ಅಲ್ಲೇ ಅಲ್ಲ. ನಾನು ಎಲ್ಲರಿಗೂ ನಂದು ಅದು ಕೆಟ್ಟ ಗುಣನೋ ಒಳ್ಳೆ ಗುಣನೋ ಗೊತ್ತಿಲ್ಲ, ಸಣ್ಣ ಪುಟ್ಟದಕ್ಕೂ ಕಾಲ್ ಮಾಡಿ ವಿಶ್ ಮಾಡ್ತೀನಿ ನಾನು. ನಂಗೆ ಏನೋ ಖುಷಿ, ಯಾರಿಗಾದ್ರೂ ಏನಾದ್ರೂ ಒಂದು ಚಿಕ್ಕ ವಿಷಯದಲ್ಲಿ ಏನೋ ಒಂದು ಬೆಳೆದ್ರೆ, ಏನೋ ಅದಾದ್ರೆ, ಏನೋ ಒಂದು ಸಿಕ್ಕದೆ. ಬಟ್ ಇದು ನನ್ನ ಲೈಫ್ ಬಗ್ಗೆ ರಿಯಾಲಿಟಿ ಚೆಕ್ ಜೊತೆಗೆ ನನ್ನ ಸುತ್ತಮುತ್ತ ಇರೋರ ಬಗ್ಗೆನೂ ರಿಯಾಲಿಟಿ ಚೆಕ್ ಆಗತ್ತೆ.